ಹಾಯ್ ಸರ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಚಂದ್ರನ ಮಹತ್ವ ಮತ್ತೆ ನಿಮ್ಮ ಮನಸ್ಸು ಮತ್ತೆ ನಿಮ್ಮ ತಾಯಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಜಾತಕದಲ್ಲಿ ಚಂದ್ರ ಎನ್ನುವುದು ಎಷ್ಟು ಮಹತ್ವ ಅಂತ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಚಂದ್ರ ಅಂತ ಹೇಳಿದ್ರೆ, ಜಾತಕದಲ್ಲಿ ಚಂದ್ರ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸು ಅಂತ ಹೇಳ್ಬೋದು. ಮತ್ತೆ ನಿಮ್ಮ ತಾಯಿ ಕೂಡ ಆಗಿರ್ತಾರೆ. ಈ ಚಂದ್ರ ಎನ್ನುವುದು ಎರಡಕ್ಕೂ ತುಂಬಾ ಡೀಪ್ ಆಗಿ ಕನೆಕ್ಷನ್ ಹೊಂದಿರ್ತದೆ. ಈ ಚಂದ್ರ ಗ್ರಹ ಎನ್ನುವುದು ನಿಮ್ಮ ಮನಸ್ಸು ಮತ್ತು ನಿಮ್ಮ ತಾಯಿಯ ಮೇಲೆ ತುಂಬಾ ಒಂದು ಪ್ರಭಾವಶಾಲಿಯಾಗಿ ಬೀರ್ತದೆ. ಇದು ಏನಾದ್ರು ಚಂದ್ರ ಏನಾದ್ರು ಕೆಟ್ಟಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರ್ತದೆ. ಅದು ನೀವು ಎಂತ ಒಂದು ಒಳ್ಳೆ ಸ್ಥಿತಿಯಲ್ಲಿದ್ರು ಕೂಡ ನಿಮ್ಗದು ಮೈಂಡ್ ಮೇಲೆ ಪರಿಣಾಮ ಬಿದ್ದೇ ಬೀರ್ತದೆ. ಮತ್ತೆ ನಿಮ್ಮ ತಾಯಿಯ ಮೇಲೆ ಕೂಡ ಅದು ಪರಿಣಾಮ ಬೀರ್ತದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಚಂದ್ರನನ್ನು ಯಾವ ಥರ ಒಂದು ಅದು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಯಾವ ಥರ ಒಂದು ಇದು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತೇನೆ. ಉದಾಹರಣೆಗೆ ಜಾತಕದಲ್ಲಿ ಚಂದ್ರ ಒಂದು ಸ್ಥಾನದಲ್ಲಿ ಇರ್ತಾನೆ ಅಂತ ತಿಳ್ಕೊಳ್ಳಿ. ಈ ಚಂದ್ರ ಇಲ್ಲಿದ್ದಾಗ ಏನಾಗ್ತದೆ, ಇದು ಕಟಕ ರಾಶಿ. ಬಟ್ ಇಲ್ಲಿದ್ದಾಗ ನಿಮಗೆ ತಾಯಿಯಿಂದ ತುಂಬಾ ಸಪೋರ್ಟ್ ಸಿಗ್ತದೆ. ಬಟ್ ಅದೇ ಇಲ್ಲಿದ್ದಾಗ ಅದು ರೀಚ್ ಆಗ್ತದೆ, ಆವಾಗ ನಿಮಗೆ ಮನಸ್ಸು ಕೂಡ ನಿಮ್ದು ಕಂಟ್ರೋಲ್ ಇರಲ್ಲ. ಮತ್ತೆ ನಿಮ್ಮ ತಾಯಿ ಜೊತೆ ಕೂಡ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯ ಕಿರಿಕಿರಿ ಆಗ್ತಾನೆ ಇರ್ತದೆ. ಇದಂತೂ ಕನ್ಫರ್ಮ್ ಗ್ಯಾರಂಟಿ ಆಗ್ತದೆ. ಮತ್ತೆ ಇಲ್ಲಿ ಏನಾದರೂ ಚಂದ್ರ ಇದ್ರೆ, ಮೇಷರಾಶಿಯಲ್ಲಿ ಚಂದ್ರ ಇದ್ರು ಕೂಡ ನಿಮ್ಮ ತಾಯಿ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿರ್ತದೆ. ಬಟ್ ಆವಾಗ ಸ್ವಲ್ಪ ಘರ್ಷಣೆ ಆಗ್ತಾ ಇರ್ತದೆ. ಮತ್ತೆ ಇಲ್ಲಿ ಕೂಡ ವೃಷಭ ರಾಶಿಯಲ್ಲಿ ಚಂದ್ರ ಕೂಡ ಒಳ್ಳೆ ಫಲ ಕೊಡ್ತಾನೆ. ನಿಮ್ಮ ವೃಷಭ ರಾಶಿಯಲ್ಲಿ ಚಂದ್ರ ಇದ್ರೆ ನಿಮ್ಮ ಮೈಂಡ್ ಕೂಡ ತುಂಬಾ ಕಾಮ್ ಆಗಿರ್ತದೆ. ಮತ್ತೆ ನಿಮ್ಮ ತಾಯಿ ಜೊತೆ ಕೂಡ ತುಂಬಾ ಒಳ್ಳೆ ಬಾಂಡಿಂಗ್ ಇರ್ತದೆ. ಬಟ್ ಇಲ್ಲಿ ಏನಾದ್ರು ಚಂದ್ರ ಇದ್ರೆ, ಮಿಥುನ ರಾಶಿಯಲ್ಲಿ ಏನಾದ್ರು ಚಂದ್ರ ಇದ್ರೆ, ನಿಮಗೂ ನಿಮ್ಮ ತಾಯಿಗೂ ಬಾಂಡಿಂಗ್ ತುಂಬಾ ಚೆನ್ನಾಗಿದ್ರು ಕೂಡ ನಿಮ್ಮ ಒಂದು ವೈಚಾರಿಕ ಒಂದು ನಿಮ್ಮ ವಿಚಾರಧಾರೆಯಲ್ಲಿ ಡಿಫರೆನ್ಸ್ ಇರ್ತದೆ. ಮತ್ತೆ ಇಲ್ಲಿ ಸಿಂಹ ರಾಶಿಯಲ್ಲಿ ಚಂದ್ರ ಇದ್ರು ಕೂಡ ನಿಮ್ಮ ತಾಯಿ ಜೊತೆ ನಿಮ್ಮ ಸಂಬಂಧ ನ್ಯೂಟ್ರಲ್ ಆಗಿರ್ತದೆ. ಇಲ್ಲಿ ಕನ್ಯಾ ರಾಶಿಯಲ್ಲಿ ಚಂದ್ರ ಇದ್ರು ಕೂಡ ಬಾಂಡಿಂಗ್ ಚೆನ್ನಾಗಿರ್ತದೆ. ಬಟ್ ನಿಮ್ಮ ಮತ್ತು ತಾಯಿ ಜೊತೆ ನಿಮ್ಮ ಸಂಬಂಧ ಆ ಕಡೆ ಈ ಕಡೆ ಇರ್ತದೆ. ಮತ್ತೆ ಇಲ್ಲಿ ತುಲಾ ರಾಶಿಯಲ್ಲಿ ಚಂದ್ರ ಇದ್ರು ಕೂಡ ಅದು ಒಳ್ಳೆ ಫಲ ಕೊಡ್ತದೆ. ನಿಮ್ಮ ತಾಯಿ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇರ್ತದೆ. ಮತ್ತೆ ಒಂದು ನಿಮ್ದು ಮೈಂಡ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಇಲ್ಲಿ ಧನು ರಾಶಿಯಲ್ಲಿ ಚಂದ್ರ ಇದ್ದಾಗ ಇದು ಕೂಡ ಹಾಗೆ, ನಿಮ್ಮ ತಾಯಿ ಜೊತೆ ನಿಮ್ಗೆ ನ್ಯೂಟ್ರಲ್ ಆಗಿರ್ತದೆ ಸಂಬಂಧ. ಮತ್ತೆ ಮಕರ ಕುಂಭದಲ್ಲಿದ್ದಾಗ ನಿಮ್ಗೆ ಸ್ವಲ್ಪ ಇದು ಡಿಪ್ರೆಷನ್ ತರಬಹುದು. ಇದು ಶನಿಯ ರಾಶಿ ಆದ ಕಾರಣ ನಿಮ್ಮ ಒಂದು ತಾಯಿ ಜೊತೆ ನಿಮ್ಮ ಸಂಬಂಧ ಒಂಥರ ಶೀತಲ ಸಮರ ಥರ ಇರ್ಬೋದು. ಮತ್ತೆ ಮೀನ ರಾಶಿಯಲ್ಲಿ ಕೂಡ ಇದ್ರೆ ನ್ಯೂಟ್ರಲ್ ಆಗಿರ್ತದೆ. ಇಲ್ಲಿ ನೀವು ಚಂದ್ರ ಜಾತಕದಲ್ಲಿ ಸ್ಟ್ರಾಂಗ್ ಇರಲಿ ಬಟ್ ವೀಕ್ ಇರಲಿ, ಬಟ್ ನೀವು ತಾಯಿ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಹೊಂದಿರ್ಬೇಕು. ಇದನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೀವು ಯಾವಾಗ ನೀವು ತಾಯಿ ಜೊತೆ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲೇ ಇರಲಿ ಅದು ಬೇರೆ ವಿಷಯ. ಬಟ್ ನೀವು ಯಾವಾಗ ನಿಮ್ಮ ತಾಯಿ ಜೊತೆ ಏನಾದರೂ ಕಿರಿಕಿರಿ ಮಾಡ್ಕೊಂಡ್ರೆ, ನಿಮ್ಮ ತಾಯಿ ಜೊತೆ ಏನಾದರೂ ನೀವು ಭಿನ್ನಾಭಿಪ್ರಾಯ ಮಾಡ್ಕೊಂಡ್ರೆ ನೇರವಾಗಿ ನಿಮ್ಮ ಮೈಂಡ್ ಮೇಲೆ ಪ್ರಭಾವ ಬೀರ್ತದೆ. ಅದು ನೀವು ಎಂಥ ದೊಡ್ಡ ವ್ಯಕ್ತಿ ಕೂಡ ಆಗಿರ್ಬೋದು, ನೀವು ಕೋಟ್ಯಾಧೀಶರಾಗ್ಬೋದು, ನೀವು ಫಿಲ್ಮ್ ಆಕ್ಟರ್ ಆಗಿರ್ಬೋದು, ಅದೆಲ್ಲ ಬೇರೆ ವಿಷಯ. ಬಟ್ ಯಾವಾಗ ನೀವು ನಿಮ್ಮ ತಾಯಿಯ ಜೊತೆ ಏನಾದರೂ ಭಿನ್ನಾಭಿಪ್ರಾಯ ವೈಮನಸ್ಸು ಮಾಡ್ಕೊಂಡ್ರಿ, ಅದು ನಿಮ್ಮ ಮನಸ್ಸಿನ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರ್ತದೆ. ಇದನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಆ ಕಾರಣ ನೀವು ತಾಯಿ ಜೊತೆ ಎಷ್ಟು ತುಂಬಾ ಚೆನ್ನಾಗಿ ಬಾಂಡಿಂಗ್ ಇರ್ತೀರಿ ಅಷ್ಟು ನಿಮ್ಮ ಮೈಂಡ್ ಸರಿಯಾಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಇದನ್ನು ಬೇಕಾದ್ರೆ ಬರೆದಿಟ್ಕೊಳ್ಳಿ. 100ಕ್ಕೆ 100% ನಿಜ ಇದು. ನೀವು ಏನು ಧ್ಯಾನ ಮಾಡಿ, ನೀನು ಯೋಗ ಮಾಡಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಮನಸ್ಸು ಇದು ನಿಮ್ಗೆ ಯಾರು ಹೇಳಿಕೊಡೋದು ರಹಸ್ಯ. ನಾನು ಸ್ವಲ್ಪ ಡೀಪ್ ಆಗಿ ಹೇಳ್ತಿದ್ದೇನೆ. ಯಾಕಂದ್ರೆ ಚಂದ್ರ ಅಂತ ಹೇಳಿದ್ರೆ ಅದು ನಿಮ್ಮ ಡೈರೆಕ್ಟ್ ಆಗಿ ಮನಸ್ಸು ನಿಮ್ದು. ನೀವು ಇದು ಬೆಳ್ಕೊಂಡು ನೀವು ಎಷ್ಟು ರಿಚ್ ಆಗಿರ್ಲಿ, ನೀವು ಕೋಟ್ಯಾಧಿಪತಿ ಆಗಿರ್ಲಿ, ನೀವು ಸೆಲೆಬ್ರಿಟಿ ಆಗಿರ್ಲಿ, ಇದೆಲ್ಲ ಏನು ಯೂಸ್ ಆಗಲ್ಲ. ನೀವು ಧ್ಯಾನ ಮಾಡ್ತೀರ ಅಂತ ಹೇಳ್ಬೋದು, ನೀವು ತಪಸ್ಸು ಮಾಡ್ತೀರ ಅಂತ ಹೇಳ್ಬೋದು, ಇದು ಯಾವುದು ಕೂಡ ಯೂಸ್ ಆಗಲ್ಲ. ನೀವು ನಿಮ್ಮ ಮನಸ್ಸು ಸ್ಟ್ರಾಂಗ್ ಇರಬೇಕು, ಚೆನ್ನಾಗಿರ್ಬೇಕು, ಕಾಮ್ ಇರ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಆಗಿ ನಿಮ್ಮ ತಾಯಿ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಹೊಂದಿರಲೇಬೇಕು. ಇದಂತೂ 100ಕ್ಕೆ 1000% ಅಷ್ಟು
ನಿಜ. ಇದು ಚಂದ್ರನ ಒಂದು ರಹಸ್ಯ ಆಗಿ ಆಗ್ತದೆ. ಸಾಮಾನ್ಯವಾಗಿ ಈ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ತಾಯಿ ಜೊತೆ ಕಿರಿಕಿರಿ ಮಾಡ್ಕೊಳ್ತಾನೆ ಇರ್ತಾರೆ. ಯಾಕಂದ್ರೆ ಇಲ್ಲಿ ಚಂದ್ರ ನೀಚ ಆಗಿರ್ತಾನೆ. ಬಟ್ ಅದು ಎಷ್ಟೊಂದು ನೀಚ ಆಗಿರ್ಲಿ ಉಚ್ಚ ಆಗಿರಲಿ ಅದು ಬೇರೆ ವಿಷಯ. ಬಟ್ ನೀವು ಚಂದ್ರ ವೀಕ್ ಆಗಿದ್ದಾಗ, ಚಂದ್ರ ಪಾಪಗ್ರಹಗಳ ಜೊತೆ ಇದ್ದಾಗ ಏನ್ ಮಾಡ್ಬೇಕಂದ್ರೆ, ನೀವು ಹೆಚ್ಚಾಗಿ ತಾಯಿ ಜೊತೆ ನೀವು ಒಳ್ಳೆ ಉತ್ತಮ ಬಾಂಧವ್ಯ ಹೊಂದಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನೀವು ಎಷ್ಟೊಂದು ಸಂಬಂಧ ಎಷ್ಟೊಂದು ಜಗಳ ಆಗಿದ್ರು ಕೂಡ, ಅವ್ರದ್ದು ತಪ್ಪಾಗಿದ್ರು ಕೂಡ ನೀವು ನಿಮ್ಮ ತಾಯಿ ಜೊತೆ ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ನೇರವಾಗಿ ನಿಮ್ಮ ಮೈಂಡಿಗೆ ನಿಮ್ಮ ಮನಸ್ಸಿಗೆ ಪ್ರಭಾವ ಬೀರ್ತದೆ. ಆ ಕಾರಣ ಇದರ ಬಗ್ಗೆ ತುಂಬಾ ಎಚ್ಚರಿಕೆ ಅಗತ್ಯ. ಇದು ಬಿಟ್ಟು ನೀವು ಎಂಥದ್ದು ಸಾಗಲ್ಲ. ನಿಮ್ದು ಧ್ಯಾನ ಪ್ರಾಣಾಯಾಮ ಏನೂ ಸಾಗಲ್ಲ. ಮೊದಲು ನೀವು ನಿಮ್ಮ ತಾಯಿ ಜೊತೆ ಚೆನ್ನಾಗಿ ಬಾಂಡಿಂಗ್ ಹೊಂದಿರಬೇಕು. ಇದು ಚಂದ್ರನ ಒಂದು ಮಹತ್ವ ಜಾತಕದಲ್ಲಿ. ಯಾಕಂದ್ರೆ ಇದು ಜಾತಕದಲ್ಲಿ ಎಲ್ಲ ಸರಿ ಇದ್ದು ಚಂದ್ರನೇ ವೀಕ್ ಇದ್ದಾಗ ಏನ್ ಮಾಡ್ತೀರಿ ನೀವು? ನಿಮಗೆ ತುಂಬಾ ಅದು ನೆಗೆಟಿವ್ ಎಫೆಕ್ಟ್ ಕೊಡ್ತಾರಲ್ವಾ? ಹಾಗೆ ನೀವು ಚಂದ್ರ ಮೇನಾಗಿ ಚಂದ್ರ ಮೇನು. ಚಂದ್ರ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಏನೂ ಚೆನ್ನಾಗಿರಲ್ಲ. ನೀವು ಎಷ್ಟು ಇದಂದ್ರಲ್ಲಿ ಎಂತೆಂಥ ರಾಜ ಆಗಿದ್ರು ಕೂಡ ನೀವು ಸಾಗಲ್ಲ ನಿಮ್ಗೆ. ಆ ಕಾರಣ ಆದಷ್ಟು ನೀವು ತಾಯಿ ಜೊತೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಮಾಡ್ಕೊಳ್ಳಿ. ಏನಾದ್ರೂ ಒಂದು ಜಗಳ ಆದ್ರೂ ಕೂಡ ನೀವು ಅದನ್ನ ರಿಕವರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅದು ನೇರವಾಗಿ ನಿಮ್ಮ ಮೈಂಡಿಗೆ ಪ್ರಭಾವ ಬೀರ್ತದೆ. ಇದಂತೂ 100ಕ್ಕೆ 100% ಸತ್ಯ. ಇದು ಈ ವಿಷಯ ಎಲ್ಲ ತುಂಬಾ ಡೀಪ್ ಆಗಿ ವಿಷಯ ಎಲ್ಲ ಯಾರು ಹೇಳಲ್ಲ. ನಿಮ್ಗಿರೋ ಜಾತಕ ವಿಶ್ಲೇಷಣೆ ಮಾಡಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934. ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕದ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ಬೇರೆ ಸಿಗೋಣ. ನಮಸ್ಕಾರ.